ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಖಾತಾ ಭ್ರಷ್ಟಾಚಾರ ತಡೆಗೆ ವಿಶೇಷ ಆಯುಕ್ತರ ಪ್ಲಾನ್ ಫ್ಲಾಪ್ ಆಗಿದೆ. ವಿಶೇಷ ಆಯುಕ್ತ ಮುನೀಶ್ ಮುದ್ಗಲ್ ಮಾಡಿದ್ದಂತಹ ಪ್ಲಾನ್ ಫೇಲ್ ಆಗಿರೋದು. ಈ ಖಾತೆ ನೀಡಲು ಅಳವಡಿಸಿದ್ದ ರೌಂಡ್ ರಾಬಿನ್ ತಂತ್ರಾಂಶ ಫೇಲ್ ಆಗಿದೆ. 24 ಗಂಟೆಯಲ್ಲಿ ಅನುಮೋದನೆ ಪಡೆಯದ ಅರ್ಜಿ ಬೇರೆ ವಲಯಕ್ಕೆ ವರ್ಗಾಗಿದೆ. ಈ ಖಾತಾ ಭ್ರಷ್ಟಾಚಾರ ತಡೆಗೆ ವಿಶೇಷ ಆಯುಕ್ತರು ಪ್ಲಾನ್ ಮಾಡಿದ್ರು, ಅದು ಫ್ಲಾಪ್ ಆಗಿದೆ. ಮುನೀಶ್ ಮುದ್ಗಿಲ್ ಇವರು ಮಾಡಿದ್ದಂತಹ ಯೋಜನೆ ಇದು ಸದ್ಯಕ್ಕೆ ಫೇಲ್ ಆಗಿದೆ. ಈ ಖಾತೆ ನೀಡೋದಕ್ಕೆ ಅಳವಡಿಸಿದ್ದಂತಹ ರೌಂಡ್ ರಾಬಿನ್ ತಂತ್ರಾಂಶ ಫೇಲ್ ಆಗಿರೋದು. 24 ಗಂಟೆಯಲ್ಲಿ ಅನುಮೋದನೆಯನ್ನು ಪಡೆಯದ ಅರ್ಜಿ ಬೇರೆ ವಲಯಕ್ಕೆ ವರ್ಗ ಆಗ್ತಾ ಇದೆ. ಇದರಿಂದ ಈ ಖಾತಾ ನೀಡಿಕೆ ವಿಳಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನರಾಗಿದ್ದಾರೆ. ಈ ಖಾತಾ ನೀಡುವ ಯೋಜನೆ ನಿಗದಿತ ವೇಗವನ್ನು ಪಡೆದಿಲ್ಲ. ಸರ್ಕಾರಕ್ಕೆ ಈ ಖಾತಾ ಯೋಜನೆಯಿಂದ ಬರಬೇಕಾದ ಆದಾಯ ಕೂಡ ವಿಳಂಬ ಆಗಿದೆ. ಈ ಹಿನ್ನೆಲೆ ಡಿಕೆ ಶಿವಕುಮಾರ್ ಅಸಮಾಧಾನಗೊಂಡಿದ್ದಾರೆ. ಕೂಡಲೇ ರೌಂಡ್ ರಾಬಿನ್ ಹಿಂಪಡೆದು ಹಳೆಯ ವ್ಯವಸ್ಥೆಯಡಿ ಈ ಖಾತಾವನ್ನು ಕೊಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಈ ಖಾತಾವನ್ನು ಕೊಡೋದಕ್ಕೆ ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ವಿಶೇಷ ಆಯುಕ್ತರಾದಂಥ ಮುನೀಶ್ ಮುದ್ಗಿಲ್ ಅವರು ಮಾಡಿದ್ದಂತಹ ಪ್ಲಾನ್ ಆದರೆ ಇದು ಫ್ಲಾಪ್ ಆಗಿದೆ. ರಾಬಿನ್ ತಂತ್ರಾಂಶ ಅನ್ನೋದನ್ನು ಅಳವಡಿಸಿದ್ರು, ಅದು ಕೂಡ ಇದೀಗ ಫೇಲ್ ಆಗಿದೆ. ಈ ಖಾತೆಗೆ ಅರ್ಜಿ ಸಲ್ಲಿಸಿದ 24 ಗಂಟೆಗಳಲ್ಲಿ ಕಂದಾಯ ಅಧಿಕಾರಿಗಳು ಅಪ್ರೂವಲ್ ಕೊಡಬೇಕು. ಇಲ್ಲವಾದಲ್ಲಿ ಅರ್ಜಿ ಬೇರೆ ವಲಯದ ಕಂದಾಯ ಅಧಿಕಾರಿಗೆ ವರ್ಗಾವಣೆ ಆಗ್ತಾ ಇತ್ತು. ಖಾತಾ ನೀಡಿಕೆಗೆ ಅಗತ್ಯ ದಾಖಲೆಗಳನ್ನು ಕಂದಾಯ ಅಧಿಕಾರಿಗಳು ಆನ್ಲೈನ್ನಲ್ಲಿ ಚೆಕ್ ಮಾಡುವ ವ್ಯವಸ್ಥೆ ಇದೀಗ ಇದು ಫೇಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ಫ್ಲಾಪ್ ಆಗಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಪ್ರವೀಣ್, ಇದೊಂದು ಈ ಖಾತಾ ಅನ್ನುವಂತ ವಿಚಾರವನ್ನ ಸರ್ಕಾರ ಒಂದು ದೊಡ್ಡ ಪ್ರಮಾಣದ ಆದಾಯದ ನಿರೀಕ್ಷೆಯೊಂದಿಗೆ ಜಾರಿಗೆ ತಂದಿದ್ದು. ಆದ್ರೆ ಇದು ಏನಾಯ್ತು ಅಂದ್ರೆ ಇದರಲ್ಲಿ ಭ್ರಷ್ಟಾಚಾರ ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ರೌಂಡ್ ರಾಬಿನ್ ಸಿಸ್ಟಮ್ ತಂದ್ರು. 24 ಗಂಟೆ ಒಳಗೆ ಅರ್ಜಿ ಅಪ್ರೂವಲ್ ಆಗ್ಲಿಲ್ಲ ಅಂತಂದ್ರೆ ಅದು ಬೇರೆ ವಲಯದ ಆರ್ಒ ಅಥವಾ RI ಅಧಿಕಾರಿಗಳೇನು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅಥವಾ ರೆವಿನ್ಯೂ ಆಫೀಸರ್ಸ್ಗಳು ಇರ್ತಾರೆ, ಅವ್ರ ಟೇಬಲ್ ಅಲ್ಲಿ ಶಿಫ್ಟ್ ಆಗ್ತಾ ಹೋಗ್ತಾ ಇತ್ತು. ಇದು ಉದ್ದೇಶ ಸರಿ ಇದೆ, ಅರ್ಜಿ ವಿಳಂಬ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಕಿದ್ರು ಕೂಡ ವಲಯದಿಂದ ವಲಯಕ್ಕೆ ಅರ್ಜಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದ ಕಾರಣ ಜನ ಅಲ್ಲಾಡುವಂತ ಪರಿಸ್ಥಿತಿ ಬಂತು. ಇದರಿಂದ ವಿಳಂಬ ಆಯ್ತು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಈ ಒಂದು ಏನು ರೌಂಡ್ ರಾಬಿನ್ ಸಿಸ್ಟಮ್ ಭ್ರಷ್ಟಾಚಾರ ತಡೆಗೆ ಬಂದಿದ್ದಂತ ಈ ಒಂದು ಸಿಸ್ಟಮ್ ನ ಮುನೀಶ್ ಮುದ್ಗಿಲ್ ಅವರು ವಿಶೇಷ ಆಯುಕ್ತ BBMP ಅವರು ಅದು ಸಲಹೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಸಿಸ್ಟಮ್ ಎಲ್ಲೋ ಒಂದು ಕಡೆ ನಿರೀಕ್ಷಿತ ಗುರಿಯನ್ನ ಸಾಧಿಸುವಲ್ಲಿ ವಿಳಂಬ ಅಥವಾ ವಿಫಲವಾಗ್ಬಿಡ್ತದೆ. ಯಾಕಂತಂದ್ರೆ ಇದಕ್ಕೆ ಅಧಿಕಾರಿಗಳು ಸರಿಯಾಗಿ ಸಹಕಾರ ಕೊಡಲ್ಲ, ಸೂಕ್ತವಾದ ಟ್ರೈನಿಂಗ್ ಇರೋದಿಲ್ಲ. ಜೊತೆಗೆ ಇಂಥ ತಂತ್ರಾಂಶವನ್ನ ಅಳವಡಿಕೆ ಮಾಡಿದ ಸಂದರ್ಭದಲ್ಲಿ ಟ್ರಯಲ್ ಅಂಡ್ ಎರರ್ ಅಂದ್ರೆ ಅದನ್ನ ಜಾರಿಗೆ ತಂದ ಸಂದರ್ಭದಲ್ಲಿ ಯಾವ್ಯಾವೆಲ್ಲ ಸವಾಲುಗಳು ಬರುತ್ತೆ ಅಂತ ಮುಂಚಿತವಾಗಿ ಚೆಕ್ ಮಾಡಿಕೊಂಡು ಆ ಸವಾಲಿಗೆ ತಕ್ಕಂತೆ ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಬೇಕಾಗಿರ್ತದೆ. ಆದ್ರೆ ಎಲ್ಲಾ ವಿಚಾರಗಳನ್ನ ಬದಿಗಿಟ್ಟು ತಂತ್ರಾಂಶವನ್ನ ಏಕಾಏಕಿ ಅಳವಡಿಸಿ ಏನು ರೌಂಡ್ ರಾಬಿನ್ ಸಿಸ್ಟಮ್ ತರ್ತಾರೆ. ಇದಕ್ಕೇನಾಗುತ್ತೆ, ಒಂದು ಕಡೆ ಭ್ರಷ್ಟಾಚಾರಕ್ಕೆ ಅವಕಾಶ ಸಿಗದಲೇ ಇರೋದ್ರಿಂದ ಹಲವು ಜನ ಭ್ರಷ್ಟ RO ಅಧಿಕಾರಿಗಳೇನಿದ್ದಾರೆ ಅವರು ಇದಕ್ಕೆ ಅಪ್ರೂವಲ್ ಅಲ್ಲೇ ಕೊಡಲ್ಲ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡಿಸ್ತಾರೆ. ಇದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಬಹಳ ಬೇಗ ಈ ಖಾತೆಯನ್ನ ಪಡೆದು ಏನು BBMP ಬೊಕ್ಕಸಕ್ಕೆ ದುಡ್ಡು ಬರಬೇಕಾಗಿತ್ತು, ಅದು ವಿಳಂಬ ಆಯ್ತು. ಆ ಹಿನ್ನೆಲೆಯಲ್ಲಿ ಕಡೆಗೂ ಕೂಡ ಈ ಡಿಕೆ ಶಿವಕುಮಾರ್ ಅವರು DCM ಅವರು ಘೋಷಣೆಯನ್ನ ಮಾಡಿರುವಂತದ್ದು ರೌಂಡ್ ರಾಬಿನ್ ಸಿಸ್ಟಮ್ ಏನಿದೆ ಅದನ್ನ ನಾವು ತೆಗೆದುಹಾಕಿದ್ದೀವಿ ಮತ್ತು ಹಳೆಯ ವ್ಯವಸ್ಥೆ ಏನಿತ್ತು ಅದರ ಪ್ರಕಾರವೇ ಈಗ ಏನು ಈ ಖಾತಾವನ್ನ ಕೊಡುವಂತ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಏನು ಬಹುತೇಕ ಇನ್ನೊಂದು 6,000 ಅರ್ಜಿಗಳು ಏನು ಬಾಕಿ ಉಳ್ಕೊಂಡಿದೆ, ಆ ಅರ್ಜಿಗಳನ್ನ ತ್ವರಿತಗತಿನಲ್ಲಿ ನಾವು ಮುಗಿಸಿ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ವಿಚಾರವನ್ನ ಸದನದಲ್ಲೂ ಕೂಡ ಹೇಳಿದ್ದಾರೆ. ರೌಂಡ್ ರಾಬಿನ್ ಸಿಸ್ಟಮ್ ತಂತ್ರಗಳು ಕೂಡ ಬಹಳಷ್ಟು ತೀವ್ರವಾದಂತ ಪ್ರತಿಭಟನೆ ಅಥವಾ ವಿರೋಧ ವ್ಯಕ್ತವಾಯಿತು. ಯಾಕಂತಂದ್ರೆ ಅಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ಇರಲಿಲ್ಲ. ಆದ್ರೆ ಅದರಲ್ಲಿ ಏನಂದ್ರೆ ಈಗ ಒಂದು ಜಾರಿಗೆ ತರೋಕ್ಕೂ ಮೊದಲು ಒಂದಷ್ಟು ಪರೀಕ್ಷೆಗಳಾಗ್ಬೇಕಾಗಿತ್ತು. ಆ ಒಂದು ಸಡನ್ ಆಗಿ ಅದನ್ನ ಜಾರಿಗೆ ತಂದಿದ್ದು ಮುನೀಶ್ ಮುದ್ಗಿಲ್ ಅವರ ಉದ್ದೇಶ ಸರಿ ಇತ್ತು. ಏನಂದ್ರೆ ಭ್ರಷ್ಟಾಚಾರವನ್ನು ತಡಿಬೇಕು ಅನ್ನೋ ಉದ್ದೇಶ ಮುನೀಶ್ ಮುದ್ಗಿಲ್ ಅವ್ರದ್ದಾಗಿದ್ರು ಕೂಡ ಪರೀಕ್ಷಾರ್ಥಕವಾಗಿ ಪ್ರಾಯೋಗಿಕವಾಗಿ ಸಫಲ ಹೊಂದುವಲ್ಲಿ ರೌಂಡ್ ರಾಬಿನ್ ವ್ಯವಸ್ಥೆ ಸಿಸ್ಟಮ್ ಏನಿತ್ತು ಆ ತಂತ್ರಾಂಶ ವಿಫಲ ಆಯ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ಹಳೆಯ ವ್ಯವಸ್ಥೆಗೆ ಈಗ GBA ಮತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿರುವಂತದ್ದು. ಪ್ರವೀಣ್, ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.